ಭಾರತದ ಮೇಲೆ ಇನ್ಮುಂದೆ ಯಾರೊಬ್ರು ಕೆಟ್ಟ ಕಣ್ಣು ಬೀರೋಕ್ಕಾಗೋದಿಲ್ಲ. ಯುದ್ಧ ಮಾಡ್ತೀವಿ ಅಂತ ಭಾರತದ ಮೇಲೆ ದಂಡೆತ್ತಿ ಬಂದ್ರೆ ಯಾರು ಕೂಡ ಉಳಿಯೋದಿಲ್ಲ. ಕ್ಷಿಪಣಿಗಳ ಡ್ರೋನ್ ದಾಳಿ, ನ್ಯೂಕ್ಲಿಯರ್ ದಾಳಿ ಮಾಡಿದ್ರು ಭಾರತವನ್ನ ಅಲುಗಾಡಿಸೋಕೆ ಆಗೋದೇ ಇಲ್ಲ. ಯಾಕಂದ್ರೆ ಭಾರತದ ಸುರಕ್ಷತಾ ಕವಚವಾಗಿ 2 ಬ್ರಹ್ಮಾಸ್ತ್ರಗಳು ಸೇನಾ ಬತ್ತಳಿಕೆ ಸೇರಿದೆ. ಒಂದು ಭಾರ್ಗವಾಸ್ತ್ರ, ಇನ್ನೊಂದು ಆಕಾಶ್ 3. ಈ 2 ಅಸ್ತ್ರಗಳ ವಿಶೇಷತೆಗಳು ಏನು ಅಂತ ತೋರಿಸ್ತೀವಿ ನೋಡಿ. ಪಾಕಿಸ್ತಾನ ಅನ್ನೋ ಉಗ್ರರ ದೇಶಕ್ಕೆ ನುಗ್ಗಿ ಉಗ್ರರ ಹೆಡೆಮುರಿ ಕಟ್ಟಿ ಬಂದಿದ್ದ ಭಾರತೀಯ ಸೇನೆಗೆ ವಿಶ್ವವೇ ಸಲಾಂ ಅಂತಿದೆ. ಭಾರತ ಅನ್ನೋ ಹೆಸರು ಕೇಳಿದ್ರೆ ಸಾಕು, ನಿದ್ದೆಯಲ್ಲೂ ಬೆಚ್ಚಿ ಬೀಳಬೇಕು. ಆ ಥರ ಇಂಡಿಯನ್ ಆರ್ಮಿ ಪಾಕಿಸ್ತಾನಕ್ಕೆ ನುಗ್ಗಿ ವಿಧ್ವಂಸಕ ಕೃತ್ಯ ಎಸಗೋ ಉಗ್ರರನ್ನೇ ಧ್ವಂಸ ಮಾಡಿತ್ತು. ಪಾಕಿಸ್ತಾನವೇ ಭಾರತದ ಎದುರು ಮಂಡಿಯೂರಿ ಕದನ ವಿರಾಮಕ್ಕೆ ಕಾಲು ಹಿಡ್ಕೊಳ್ತು. ಭಾರತದ ಷರತ್ತುಗಳನ್ನು ಒಪ್ತೀವಿ ಅಂದ್ರು. ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡಿರ್ತೀವಿ ಅಂತಾನು ಪಾಕಿಸ್ತಾನಿಗಳು ಪರಿಪರಿಯಾಗಿ ಬೇಡಿಕೊಂಡ್ರು. ಹೋಗಲಿ ಪಾಪ ಅಂತ ಗುಳ್ಳೇನರಿಗಳಿಗೆ ಸಣ್ಣ ಅವಕಾಶ ಕೊಟ್ಟು ಕದನ ವಿರಾಮ ಘೋಷಿಸಿದ ಮೇಲೂ ಕಿತಾಪತಿ ತೆಗೆದವರಿಗೆ ಮತ್ತೆ ಮುಟ್ಟಿ ನೋಡ್ಕೊಳ್ಳೋ ಥರ ಭಾರತೀಯ ವಾಯುಪಡೆ ದಾಳಿ ಮಾಡಿ ಬಂದಿತ್ತು. ಈಗ ಪಾಕಿಸ್ತಾನ ಕೈಕಟ್ಟಿ ಸುಮ್ಮನಾಗಿದೆ. ಆದರೂ ಗುಳ್ಳೇನರಿಗಳನ್ನ ಭಾರತ ನಂಬೋದಕ್ಕೆ ಹೋಗಿಲ್ಲ. ಪಾಕಿಸ್ತಾನಿಗಳು ಬೆನ್ನ ಹಿಂದೆ ಚೂರಿ ಹಾಕೋರು. ಯಾವಾಗ ಹೇಗೆ ಬೇಕಿದ್ರೂ ಭಾರತದ ಮೇಲೆ ದಾಳಿ ಮಾಡಬಹುದು ಅಂತ ಮುನ್ನೆಚ್ಚರಿಕೆ ವಹಿಸಿದ್ದು, ಹೊಸ ಅಸ್ತ್ರಗಳನ್ನು ಭಾರತ ರೆಡಿ ಮಾಡಿದ್ದು. ಇವತ್ತು 2 ಅಸ್ತ್ರಗಳನ್ನು ಪರೀಕ್ಷೆ ನಡೆಸಿ ಯಶಸ್ವಿಯಾಗಿದೆ. ಅದರಲ್ಲಿ ಒಂದು ಭಾರ್ಗವಾಸ್ತ್ರ, ಎರಡನೆಯದ್ದು ಆಕಾಶ ತೀರ. ಭಾರ್ಗವಾಸ್ತ್ರ ಅನ್ನೋ ಹೊಸ ಸ್ಥಳೀಯ ಕಡಿಮೆ ವೆಚ್ಚದ ಪ್ರತಿ ಡ್ರೋನ್ ವ್ಯವಸ್ಥೆಯನ್ನ ಭಾರತ ಯಶಸ್ವಿಯಾಗಿ ಪರೀಕ್ಷಿಸಿದೆ. ಒಡಿಶಾದ ಗೋಪಾಲ್ಪುರದಲ್ಲಿರುವ ಸೀವರ್ಡ್ ಫೈರಿಂಗ್ ರೇಂಜ್ನಲ್ಲಿ ಈ ಪರೀಕ್ಷೆಯನ್ನು ನಡೆಸಲಾಯಿತು. ಸೋಲಾರ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದ ಈ ವ್ಯವಸ್ಥೆಯನ್ನ ಎದುರಾಳಿಗಳ ಡ್ರೋನ್ ದಾಳಿ ತಡೆಯೋದಕ್ಕಂತಾನೇ ವಿನ್ಯಾಸಗೊಳಿಸಲಾಗಿದೆ. ಇವತ್ತು ರಿಮೋಟ್ ಕಂಟ್ರೋಲ್ ಆಟಿಕೆ ಡ್ರೋನ್ಗಳನ್ನು ಬಿಟ್ಟು ಹೇಗೆ ಭಾರ್ಗವಾಸ್ತ್ರ ಕೆಲಸ ಮಾಡುತ್ತೆ ಅಂತ ನಡೆಸಿದ ಟೆಸ್ಟಿಂಗ್ ಯಶಸ್ವಿಯಾಗಿದೆ. ಮಹಾಭಾರತದ ಸಮಯದಲ್ಲಿ ಕರ್ಣ ಬಳಸಿದ್ದ ಅಸ್ತ್ರವೇ ಈ ಭಾರ್ಗವಾಸ್ತ್ರ. ಈಗ ಆಧುನಿಕ ಭಾರತದಲ್ಲಿ ಭಾರತೀಯ ಸೇನೆಗೆ ಆನೆಬಲ ಈ ಭಾರ್ಗವಾಸ್ತ್ರ. ಮೈಕ್ರೋ ಕ್ಷಿಪಣಿ ಆಧಾರಿತ ಪ್ರತಿ ಡ್ರೋನ್ ವ್ಯವಸ್ಥೆ ಈ ಭಾರ್ಗವಾಸ್ತ್ರದಲ್ಲಿದೆ. ಶತ್ರುಗಳ ಡ್ರೋನ್ಗಳನ್ನು 16 ಸೆಕೆಂಡ್ಗಳಲ್ಲಿ, ಬರೀ 16 ಸೆಕೆಂಡ್ಗಳಲ್ಲಿ ಪತ್ತೆ ಹಚ್ಚುವ ಚಾಣಕ್ಯತನದ ಮಿಸೈಲ್ ಇದು. 2.5 ಕಿಲೋಮೀಟರ್ ದೂರದಲ್ಲೇ ಡ್ರೋನ್ ದಾಳಿಯನ್ನು ಗ್ರಹಿಸುವ ಸಾಮರ್ಥ್ಯ ಈ ಭಾರ್ಗವಾಸ್ತ್ರಕ್ಕಿದೆ. ಡ್ರೋನ್ಗಳನ್ನು ಪತ್ತೆ ಹಚ್ಚಿ ಆಗಸದಲ್ಲೇ ನಾಶ ಮಾಡುತ್ತೆ. ಈ ಭಾರ್ಗವಾಸ್ತ್ರ ಪಕ್ಕಾ ಮೇಡ್ ಇನ್ ಇಂಡಿಯಾ. ಕಡಿಮೆ ವೆಚ್ಚದಲ್ಲಿ ಕಡಿಮೆ ಸಮಯದಲ್ಲಿ ನಿರ್ಮಾಣ ಮಾಡಲಾಗಿದೆ. ಕಡಿಮೆ ತೂಕಾನೂ ಇದ್ದು ಸೈನಿಕರೇ ಎತ್ಕೊಂಡು ಹೋಗಬಹುದು, ಅಷ್ಟು ಹಗುರವಾಗಿದೆ. ಒಂದು ಭಾರ್ಗವಾಸ್ತ್ರವನ್ನ ಪ್ರಯೋಗಿಸಿದ್ರೆ ಸಾಕು, ಶತ್ರುಗಳು ಹಾರಿಸುವ 64 ಡ್ರೋನ್ಗಳನ್ನು ಸ್ಫೋಟಿಸುವ ಶಕ್ತಿ ಇದೆ. ಇದಿಷ್ಟು ಭಾರ್ಗವಾಸ್ತ್ರದ ಸ್ಪೆಷಾಲಿಟಿ. ಆತ್ಮನಿರ್ಭರ್ ಭಾರತಕ್ಕೆ, ಭಾರತೀಯ ಸೇನೆಗೆ ಈ ಭಾರ್ಗವಾಸ್ತ್ರ ಇನ್ಮುಂದೆ ರಕ್ಷಾ ಕವಚವಾಗಿರಲಿದೆ. ಭಾರ್ಗವಾಸ್ತ್ರ ಬಿಟ್ರೆ ಇವತ್ತು ಇಂಡಿಯನ್ ಆರ್ಮಿ ಬತ್ತಳಿಕೆಗೆ ಸೇರಿದ ಇನ್ನೊಂದು ಅಸ್ತ್ರ ಅಂದ್ರೆ ಆಕಾಶ ತೀರ. ಮೇ 9 ಹಾಗೂ ಮೇ 10 ನಡುವಿನ ಮಧ್ಯರಾತ್ರಿ ಪಾಕಿಸ್ತಾನ ಭಾರತೀಯ ಸೇನೆ ಮತ್ತು ನಾಗರಿಕ ಪ್ರದೇಶಗಳ ಮೇಲೆ ಕ್ಷಿಪಣಿಗಳನ್ನು ಹಾರಿಸಿತ್ತು. ಡ್ರೋನ್ಗಳ ಮೂಲಕ ದಾಳಿ ಮಾಡಲು ಪ್ರಯತ್ನಿಸಿತ್ತು. ಅವತ್ತು ಭಾರತದ ಭೂಪ್ರದೇಶವನ್ನ ಉಕ್ಕಿನ ಕೋಟೆಯಂತೆ ರಕ್ಷಿಸಿದ್ದು ಭಾರತದ ಹೆಮ್ಮೆಯ ಸುರಕ್ಷಾ ಕವಚ ಈ ಆಕಾಶ ತೀರ ಕ್ಷಿಪಣಿ. ಭಾರತೀಯ ವಾಯುಪ್ರದೇಶದ ಮಾರ್ಗ ಮಧ್ಯದಲ್ಲೇ ಪತ್ತೆ ಮಾಡಿ ತಡೆ ಹಿಡಿಯಲು ನೆರವಾಗಿದ್ದು ಇದೇ ಆಕಾಶ ತೀರ ಮಿಸೈಲ್. ಹಾಗಿದ್ರೆ ಆಕಾಶ ತೀರದ ವಿಶೇಷತೆ ಏನಂತ ನೋಡೋದಾದ್ರೆ, ಭಾರತವೇ ನಿರ್ಮಿಸಿದ ಮೊದಲ AI ತಂತ್ರಜ್ಞಾನದ ಕ್ಷಿಪಣಿ ಈ ಆಕಾಶ ತೀರ. ಯಾವುದೇ ವಿದೇಶಿ ಬಿಡಿಭಾಗಗಳನ್ನು ಬಳಕೆ ಮಾಡದೆ ಭಾರತವೇ ತಯಾರಿಸಿರುವ ಮೇಕ್ ಇನ್ ಇಂಡಿಯಾ ಕ್ಷಿಪಣಿ. ಭೂಮಿಯಿಂದ ಯುದ್ಧ ವಿಮಾನಗಳಿಂದ, ನೌಕೆಗಳಿಂದಲೂ ಆಕಾಶ ತೀರ ಕ್ಷಿಪಣಿಯನ್ನ ಶತ್ರುಗಳ ದಾಳಿ ತಡೆಯಲು ಉಡಾಯಿಸಬಹುದು. ಕಮಾಂಡಿಂಗ್ ಇದೆ, ಕಂಟ್ರೋಲ್ ಮಾಡುತ್ತೆ, ಸಂವಹನ ನಡೆಸುತ್ತೆ, ಕಂಪ್ಯೂಟರ್ ತಂತ್ರಜ್ಞಾನಗಳಿವೆ, ಗುಪ್ತವಾಗಿ ವರದಿ ಕಳಿಸುತ್ತೆ. ಕಣ್ಗಾವಲು ವ್ಯವಸ್ಥೆ ಇರುವ ಏಕೈಕ ಕ್ಷಿಪಣಿ. ಕೃತಕ ಬುದ್ಧಿಮತ್ತೆಯ ಪಕ್ಕಾ ಸ್ವಾಯತ್ತ ರಕ್ಷಣಾ ವ್ಯವಸ್ಥೆಯನ್ನ ಅಳವಡಿಸಲಾಗಿದೆ. ಶತ್ರು ದಾಳಿ ಬಗ್ಗೆ ಕಂಟ್ರೋಲ್ ರೂಮ್ಗೆ ಮೆಸೇಜ್ ಕಳಿಸುತ್ತೆ. ಶತ್ರು ವಿಮಾನಗಳು, ಡ್ರೋನ್, ಕ್ಷಿಪಣಿಗಳನ್ನ ಪತ್ತೆ ಮಾಡುತ್ತೆ. ಇಸ್ರೋ ಉಪಗ್ರಹಗಳು GPS ಜೊತೆ ಸಮನ್ವಯ ಸಾಧಿಸಿ ಪ್ರತಿದಾಳಿ ತಡೆಯುವ ಅತ್ಯದ್ಭುತ ಕ್ಷಿಪಣಿ. ಆಕಾಶ ತೀರ ಕ್ಷಿಪಣಿಯಲ್ಲಿ ಶತ್ರು ದೇಶಗಳು ನ್ಯೂಕ್ಲಿಯರ್ ಬಾಂಬ್ಗಳನ್ನು ಉಡಾಯಿಸಿದ್ರು ಕ್ಷಣಾರ್ಧದಲ್ಲಿ ಅಲರ್ಟ್ ಮಾಡುವ ಸಾಮರ್ಥ್ಯವೂ ಇದೆ.
ಇಂಥ ಕ್ಷಿಪಣಿಯನ್ನ ಭಾರತೀಯ ಸೇನೆಗೆ ನೀಡಲಾಗಿದೆ. ಭಾರತದಲ್ಲಿ ತಯಾರಾಗ್ತಿರುವ ಶಸ್ತ್ರಾಸ್ತ್ರಗಳನ್ನು ವಿದೇಶಿ ರಕ್ಷಣಾ ತಜ್ಞರು ಕೂಡ ಶ್ಲಾಘಿಸಿದ್ದಾರೆ. ಪಾಕಿಸ್ತಾನ ಹೊಂದಿರುವ ಚೀನಾದ ಶಸ್ತ್ರಾಸ್ತ್ರಗಳಿಗಿಂತ ಭಾರತೀಯ ಶಸ್ತ್ರಾಸ್ತ್ರಗಳು ಉತ್ತಮವಾಗಿವೆ ಎಂದು ಅಮೆರಿಕದ ನಿವೃತ್ತ ಸೇನಾಧಿಕಾರಿ ಮತ್ತು ರಕ್ಷಣಾ ತಜ್ಞ ಜಾನ್ ಸ್ಪೆನ್ಸರ್ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಪಾಕಿಸ್ತಾನ ಮತ್ತು ಚೀನಾದ ಶಸ್ತ್ರಾಸ್ತ್ರಗಳಿಗಿಂತ ಭಾರತದ ಶಸ್ತ್ರಾಸ್ತ್ರಗಳು ಉತ್ತಮ ಪ್ರದರ್ಶನ ನೀಡಿವೆ. ಚೀನಾದ ವಾಯುರಕ್ಷಣಾ ವ್ಯವಸ್ಥೆಯು ಭಾರತದ ಮುಂದೆ ಕುಬ್ಜವಾಗಿದೆ. 2014ರಲ್ಲಿ ಭಾರತವು ಶಸ್ತ್ರಾಸ್ತ್ರಗಳ ಅಗತ್ಯದ 32% ಭಾರತದಲ್ಲಿ ತಯಾರಿಸುತ್ತಿತ್ತು. 2024ರ ವೇಳೆಗೆ 88% ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳು ಭಾರತದಲ್ಲೇ ತಯಾರಾಗ್ತಿದೆ. ಈ ಶಸ್ತ್ರಾಸ್ತ್ರಗಳ ದೃಢೀಕರಣವು ಆಪರೇಷನ್ ಸಿಂಧೂರ್ ಮತ್ತು ನಂತರದ ಪಾಕಿಸ್ತಾನದ ದಾಳಿಗೆ ನೀಡಿದ ಪ್ರತ್ಯುತ್ತರದ ಸಮಯದಲ್ಲಿಯೂ ಸಾಬೀತಾಗಿದೆ ಅಂತ ಅಮೆರಿಕದ ನಿವೃತ್ತ ಸೇನಾಧಿಕಾರಿ ಮತ್ತು ರಕ್ಷಣಾ ತಜ್ಞ ಜಾನ್ ಸ್ಪೆನ್ಸರ್ ಬರೆದಿದ್ದಾರೆ. ಇನ್ನು ಆಸ್ಟ್ರೇಲಿಯಾದ ಮಿಲಿಟರಿ ಇತಿಹಾಸಕಾರ ಟಾಮ್ ಕೂಪರ್ ಕೂಡ ಭಾರತದ ಸೇನಾ ಸಾಮರ್ಥ್ಯವನ್ನ ಹಾಡಿ ಹೊಗಳಿದ್ದಾರೆ. ಭಾರತದ ಬ್ರಹ್ಮೋಸ್ ಮತ್ತು ಸ್ಕ್ಯಾಲ್ಪ್ ಇಜಿ ಕ್ಷಿಪಣಿಗಳು ಪಾಕಿಸ್ತಾನದ ಶಸ್ತ್ರಾಸ್ತ್ರಗಳಿಗಿಂತ 100 ಪಟ್ಟು ಅತ್ಯುತ್ತಮವಾಗಿವೆ. ಪಾಕಿಸ್ತಾನದ ಕ್ಷಿಪಣಿ ಸಾಮರ್ಥ್ಯವು ಭಾರತದ ಮಿಲಿಟರಿ ಕಾರ್ಯಾಚರಣೆಯನ್ನ ಎದುರಿಸುವಷ್ಟು ಸಶಕ್ತವಾಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ರಷ್ಯಾ ಜೊತೆ S-400 ಹೆಚ್ಚುವರಿ ಪೂರೈಕೆಗೆ ಮಾತುಕತೆ. ಭವಿಷ್ಯದ S-500 ಖರೀದಿಗೂ ಭಾರತ ಮಾತುಕತೆ. ಪಾಕಿಸ್ತಾನದೊಂದಿಗಿನ ಸಂಘರ್ಷದ ಸಮಯದಲ್ಲಿ S-400 ವಾಯುರಕ್ಷಣಾ ವ್ಯವಸ್ಥೆಯು ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸಿದೆ. ಆಪರೇಷನ್ ಸಿಂಧೂರಕ್ಕೆ ಪ್ರತಿಯಾಗಿ ಪಾಕ್ ಪುಂಖಾನುಪುಂಖವಾಗಿ ಪ್ರಯೋಗಿಸಿದ 100 ಡ್ರೋನ್ಗಳು, ಕ್ಷಿಪಣಿಗಳನ್ನು S-400 ಏರ್ ಡಿಫೆನ್ಸ್ ವ್ಯವಸ್ಥೆಯು ಪುಡಿಗಟ್ಟಿತ್ತು. ಈ S-400 ಶಕ್ತಿಯನ್ನ ಅರಿತ ರಕ್ಷಣಾ ಇಲಾಖೆ ಮತ್ತಷ್ಟು ಘಟಕಗಳನ್ನು ಪೂರೈಸುವಂತೆ ರಷ್ಯಾಗೆ ಮನವಿ ಮಾಡಿದೆ. S-400 ಸುಧಾರಿತ ಆವೃತ್ತಿಯಾದ S-500 ವ್ಯವಸ್ಥೆಯನ್ನ ಭಾರತ ಖರೀದಿಸಲು ಒಲವು ತೋರಿಸಿದೆ. ರಾಷ್ಟ್ರಪತಿಗೆ ವಿವರಣೆ ಕೊಟ್ಟ ಸೇನಾ ಮಹಾನಾಯಕರು. ಆಪರೇಷನ್ ಸಿಂಧೂರ್ ಬಗ್ಗೆ ಸಿಡಿಎಸ್ ಜನರಲ್ ಅನಿಲ್ ಚೌಹಾಣ್ ಮತ್ತು 3 ಸೇನಾಪಡೆಗಳ ಮುಖ್ಯಸ್ಥರು ರಾಷ್ಟ್ರಪತಿ ದ್ರೌಪದಿ ಮುರ್ಮುರಿಗೆ ವಿವರಿಸಿದ್ರು. ಆಪರೇಷನ್ ಸಿಂಧೂರ್ನಲ್ಲಿ ಸಶಸ್ತ್ರ ಪಡೆಗಳ ಶೌರ್ಯ ಮತ್ತು ಸಮರ್ಪಣೆಯನ್ನು ರಾಷ್ಟ್ರಪತಿ ಮುರ್ಮು ಕೂಡ ಶ್ಲಾಘಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.